ಹಲೋ ಗೈಸ್, ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಮೊಬೈಲ್ ಸ್ಕ್ರೀನ್ನ ಇನ್ನೊಂದು ಮೊಬೈಲ್ನಲ್ಲಿ ಹೇಗೆ ವ್ಯೂ ಮಾಡ್ಬೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡ್ ಮೊಬೈಲ್ನಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಹಾಗೆ ರೈಟ್ ಸೈಡ್ನಲ್ಲಿರುವ ಮೊಬೈಲ್ ಸ್ಕ್ರೀನ್ನಲ್ಲಿ ಲೆಫ್ಟ್ ಸೈಡ್ ಮೊಬೈಲ್ನ ಸ್ಕ್ರೀನ್ ಬಂದು ಕಾಣಿಸ್ತಾ ಇದೆ. ಹಾಗೆ ನಾನು ಲೆಫ್ಟ್ ಸೈಡ್ ಮೊಬೈಲ್ನಲ್ಲಿ ಏನೇ ಟಾಸ್ಕ್ ಪರ್ಫಾರ್ಮ್ ಮಾಡಿದರೂ ಕೂಡ ನಾನು ಬಂದು ರೈಟ್ ಸೈಡಲ್ಲಿರುವ ಮೊಬೈಲ್ನಲ್ಲಿ ನೋಡ್ಬೋದು. ನೀವು ಕೂಡ ಇದೇ ರೀತಿ ಒಂದು ಮೊಬೈಲ್ ಸ್ಕ್ರೀನ್ನ ಇನ್ನೊಂದು ಮೊಬೈಲ್ನಲ್ಲಿ ವ್ಯೂ ಮಾಡಬೇಕಾಗಿದ್ದರೆ ಪ್ಲೇಸ್ಟೋರ್ನಲ್ಲಿ ಏರ್ಡ್ರಾಯ್ಡ್ ಕ್ಯಾಶ್ ಸ್ಕ್ರೀನ್ ಮಿರರಿಂಗ್ ಅನ್ನೋ ಅಪ್ಲಿಕೇಶನ್ನ ಎರಡು ಮೊಬೈಲ್ನಲ್ಲೂ ಕೂಡ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾದಮೇಲೆ ಎರಡು ಮೊಬೈಲ್ನಲ್ಲೂ ಕೂಡ ಈ ಅಪ್ಲಿಕೇಶನ್ ಬಂದು ಪರ್ಮಿಷನ್ಸ್ನ ಕೇಳುತ್ತೆ. ಈ ಅಪ್ಲಿಕೇಶನ್ ಕೇಳುವ ಎಲ್ಲ ಪರ್ಮಿಷನ್ಸ್ನ ನೀವು ಅಲೋ ಮಾಡಬೇಕು. ನಾನು ಕೂಡ ಎಲ್ಲ ಪರ್ಮಿಷನ್ಸ್ಗಳನ್ನ ಎನೇಬಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬಂದು ರೈಟ್ ಸೈಡ್ ಮೊಬೈಲ್ನಲ್ಲಿ ಲೆಫ್ಟ್ ಸೈಡ್ ಮೊಬೈಲ್ನ ಸ್ಕ್ರೀನ್ ನೋಡಬೇಕು. ಹಾಗಾಗಿ ರೈಟ್ ಸೈಡ್ ಮೊಬೈಲ್ನಲ್ಲಿ ಕೆಳಗಡೆ ರಿಕ್ವೆಸ್ಟ್ ಸ್ಕ್ರೀನ್ ಕ್ಯಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಗೆ ಲೆಫ್ಟ್ ಸೈಡ್ನಲ್ಲಿ ಕ್ಯಾಸ್ಟ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ರೈಟ್ ಸೈಡ್ ಮೊಬೈಲ್ನಲ್ಲಿರೋ QR ಕೋಡ್ನ ಲೆಫ್ಟ್ ಸೈಡ್ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಾದಮೇಲೆ ಕ್ಯಾಸ್ಟಿಂಗ್ ರಿಕ್ವೆಸ್ಟ್ ಬಂದು ರೈಟ್ ಸೈಡ್ ಮೊಬೈಲ್ನಲ್ಲಿ ಬರುತ್ತೆ. ಅದನ್ನು ಟ್ರಸ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಲೆಫ್ಟ್ ಸೈಡ್ ಮೊಬೈಲ್ ಸ್ಕ್ರೀನ್ನಲ್ಲಿ ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನಾನಿವಾಗ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಲೆಫ್ಟ್ ಸೈಡ್ ಮೊಬೈಲ್ನ ಸ್ಕ್ರೀನ್ ಬಂದು ರೈಟ್ ಸೈಡ್ ಮೊಬೈಲ್ನಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಾ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಲೆಫ್ಟ್ ಸೈಡ್ ಮೊಬೈಲ್ನಲ್ಲಿ ಯಾವುದೇ ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡಿದ್ರು ಆ ಒಂದು ಟಾಸ್ಕ್ ಬಂದು ರೈಟ್ ಸೈಡ್ ಮೊಬೈಲ್ನಲ್ಲಿ ವ್ಯೂ ಆಗ್ತಾ ಇದೆ. ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿದೆ, ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ರೀಲ್ಸ್ ನೋಡ್ತಾ ಇದ್ದೀನಿ. ಸೊ ರೈಟ್ ಸೈಡ್ ಮೊಬೈಲ್ನಲ್ಲಿ ಕಾಣಿಸ್ತಾ ಇದೆ. ಹಾಗೆ ಹೋಮ್ ಪೇಜ್ಗೆ ಹೋದೆ, ಆಮೇಲೆ ಆ್ಯಪ್ ಡ್ರಾಯರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಆ್ಯಪ್ಸ್ಗಳು ಕೂಡ ರೈಟ್ ಸೈಡ್ ಮೊಬೈಲ್ನಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇವಾಗ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಹಾಗೆ ಕ್ಯಾಮ್ರಾ ಕೂಡ ನನ್ನ ರೈಟ್ ಸೈಡ್ ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ ಫ್ರಂಟ್ ಎಂಡ್ ಕ್ಯಾಮ್ರಾನ ಎನೇಬಲ್ ಮಾಡೋಣ. ಫ್ರಂಟ್ ಎಂಡು ಕೂಡ ರೈಟ್ ಸೈಡ್ ಮೊಬೈಲ್ನಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಕೇವಲ ಮೊಬೈಲ್ ಸ್ಕ್ರೀನ್ ಮಾತ್ರ ಕಾಣಿಸ್ತಾ ಇರಲ್ಲ, ಆ ಒಂದು ಮೊಬೈಲಿನ ಸಿಸ್ಟಮ್ ಸೌಂಡ್ ಆಗಿರ್ಬೋದು, ಹಾಗೆ ನೀವೇನಾದರೂ ಆ ಮೊಬೈಲ್ನಲ್ಲಿ ಮಾತಾಡಿದರೆ ಆ ಒಂದು ಸೌಂಡ್ ಕೂಡ ನಿಮ್ಮ ಮೊಬೈಲ್ನಲ್ಲಿ ಕೇಳಿಸುತ್ತೆ. ಹಾಗೆ ಇವಾಗ ನೀವು ಯೂಟ್ಯೂಬ್ನಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡ್ತೀರಾ, ಆಗ ಎರಡು ಮೊಬೈಲ್ನಲ್ಲೂ ಕೂಡ ಸೌಂಡ್ ಬಂದು ಕೇಳೋದಕ್ಕೆ ಸಿಗುತ್ತೆ. ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.